Hi friends, complete English grammar. Previous ವಿಡಿಯೋದಲ್ಲಿ noun gender ಬಗ್ಗೆ ತಿಳ್ಕೊಂಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ noun number ಬಗ್ಗೆ ತಿಳ್ಕೊಳ್ಳೋಣ. Let me start video. Noun number ನಾಮಪದ ಸಂಖ್ಯೆ ಅಂತ ಕರೀತೀವಿ. And noun number is classified into two types, that is singular and the plural. Singular ಅಂದ್ರೆ ಏನು? Singular, noun that denotes one person or thing is called a singular, and plural andre noun that denotes more than one person or a thing is called as plural. Singular andre ekavachana, plural andre ಬಹುವಚನ. ನೋಡಿ, ಯಾವುದೇ ಸಿಂಗ್ಯುಲರ್ noun ನ ಪ್ಲೂರಲ್ noun ಮಾಡಬೇಕಂದ್ರೆ ಹಲವಾರು ರೂಲ್ಸ್ ಇರುತ್ತೆ, ಹಲವಾರು ಕೇಸಸ್ ಇರುತ್ತೆ. ಅಂಡ್ ಈ ವಿಡಿಯೋದಲ್ಲಿ ನಾವು 5 ಕೇಸಸ್ ನ ಸ್ಟಡಿ ಮಾಡೋಣ ಅಂಡ್ ರಿಮೈನಿಂಗ್ ಕೇಸಸ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕೇಸ್ ನಂಬರ್ 1. For the most of the nouns, add s at the end of word to make plural. ನೋಡಿ, ಯಾವುದೇ ಒಂದು noun ನ ಜಸ್ಟ್ ನೀವು s ಆಡ್ ಮಾಡಿಬಿಟ್ಟು ಪ್ಲೂರಲ್ ಮಾಡ್ತಾ ಇದ್ರೆ ಅದು ಒಂದು ರೂಲ್ ಆಗುತ್ತೆ, ಅದೊಂದು ಕೇಸ್ ಆಗುತ್ತೆ. ಎಕ್ಸಾಂಪಲ್ಸ್ ನೋಡೋಣ, ಸಿಂಗ್ಯುಲರ್ ಟು ಪ್ಲೂರಲ್. ನೋಡಿ, ಕಾರ್ ಸಿಂಗ್ಯುಲರ್ ಇದೆ, ಪ್ಲೂರಲ್ ಆಗ್ಬೇಕಂದ್ರೆ ಕಾರ್. ಡೆಸ್ಕ್ desk, tree trees, hand hands, book books, pen pens, ball balls, shirt shirts, door doors, school schools. ನೋಡಿ, ಸಿಂಗ್ಯುಲರ್ ನೌನ್ಸ್ ನ ಪ್ಲೂರಲ್ ಮಾಡೋಕೆ ಜಸ್ಟ್ ಎಸ್ ಆಡ್ ಮಾಡೋದ್ರಿಂದ ನಾವು ಪ್ಲೂರಲ್ ಮಾಡ್ಬೋದು. ಇಲ್ಲಿ ನಂಬರ್ಸ್ ಸಿಂಗಲ್ ಒನ್ ನಂಬರ್ ಇದ್ದಾಗ ಜಸ್ಟ್ ನಾವು ಸಿಂಗ್ಯುಲರ್ ಯೂಸ್ ಮಾಡ್ತೀವಿ, ಒಂದಕ್ಕಿಂತ ಜಾಸ್ತಿ ಇದ್ದಾಗ ನಾವು ಪ್ಲೂರಲ್ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್, ಒನ್ ಪೆನ್ ಇದ್ರೆ ಒನ್ ಪೆನ್ ಅ ಪೆನ್ ಅಂತ ಹೇಳ್ತೀವಿ. ಸೊ ಒಂದಕ್ಕಿಂತ ಜಾಸ್ತಿ ಇದ್ದಾಗ ಟೂ ಪೆನ್ ಅನ್ನಂಗಿಲ್ಲ, ಪ್ಲೂರಲ್ ಮಾಡ್ಬೇಕಾಗುತ್ತೆ. 2 ಪೆನ್ ಇದೆ, ಅದಕ್ಕೆ 2 ಪೆನ್ಸ್ ಅನ್ಬೇಕಾಗುತ್ತೆ. ಸೊ ಮೋರ್ ದೆನ್ 1 ಇದ್ದಾಗ ನಾವು ಎಸ್ ಆಡ್ ಮಾಡೋದ್ರಿಂದ ಪ್ಲೂರಲ್ ಮಾಡ್ಬೋದು. ಅಂಡ್ ಅದಕ್ಕೆ ಸಂಬಂಧಪಡುವಂತ ಎಕ್ಸಾಂಪಲ್. ಓಕೆ, ನೆಕ್ಸ್ಟ್ ಕೇಸ್ ಹೋಗೋಣ, ಕೇಸ್ ನಂಬರ್ 2. ಫಾರ್ ನೌನ್ ದಟ್ ಎಂಡ್ಸ್ ವಿತ್ ಎಸ್, ಓ, ಎಕ್ಸ್, ಜಡ್, ch or sh, add es at the end of the word to make plural. ನೋಡಿ, ಎಷ್ಟೋ ನೌನ್ಸ್ಗಳು ಆ ಶಬ್ದ ಕೊನೆಯ ಲೆಟರ್ ಏನಿರುತ್ತೆ ಎಸ್ ಮುಖಾಂತರ ಎಂಡ್ ಆಗಿರುತ್ತೆ, ಓ ಮುಖಾಂತರ ಎಂಡ್ ಆಗಿರುತ್ತೆ, ಎಕ್ಸ್, ಜಡ್, ch or sh ಮುಖಾಂತರ ಎಂಡ್ ಆಗಿರುತ್ತೆ. ಅಂತ ಶಬ್ದಗಳಿಗೆ ನಾವು es ಆಡ್ ಮಾಡೋದ್ರಿಂದ ಪ್ಲೂರಲ್ಸ್ ಮಾಡಬಹುದು. ಅದೇನು ಎಕ್ಸಾಂಪಲ್ಸ್ ನೋಡೋಣ. ನೋಡಿ, ಬಾಸ್, ಒಬ್ರು ಬಾಸ್ ಇದ್ರೆ ವಿ ಕಾಲ್ ಬಾಸ್. ಮೋರ್ ದೆನ್ 1 ಇದ್ದಾಗ ಬಾಸಸ್ es ಆಡ್ ಆಗುತ್ತೆ. ಡಿಶ್ ಡಿಶಸ್, ಬಾಕ್ಸ್, 1 ಬಾಕ್ಸ್ ಇದ್ರೆ ಬಾಕ್ಸ್, 2 ಇದ್ರೆ 2 ಬಾಕ್ಸಸ್. ಕ್ಲಾಸ್ ಕ್ಲಾಸಸ್, ಗ್ಲಾಸ್ ಗ್ಲಾಸಸ್, ವಾಚ್ ವಾಚಸ್, ಹೀರೋ heroes, echo echoes, mango mangoes. So these are the examples related to case number 2 according to that rule. Okay, next case agona, case number 3. For some words that ends with o, add yes end of the word exception. ನೋಡಿ, ಇಲ್ಲೊಂದು ಎಕ್ಸೆಪ್ಷನ್ ಇದೆ. ಏನಪ್ಪಾ ಅಂದ್ರೆ, ನೋಡಿ, ಈಗ ತಾನೇ ಹೇಳಿದ್ರೆ ನಾನು ಎಷ್ಟೋ ವರ್ಡ್ಸ್ ಓ ಮುಖಾಂತರ ಎಂಡ್ ಆಗುತ್ತೆ, ಅಲ್ಲಿ es ಆಡ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್, ಮ್ಯಾಂಗೋ. ಮ್ಯಾಂಗೋ ಅಲ್ಲಿ ಲೆಟರ್ ಓ ಮುಖಾಂತರ ಎಂಡ್ ಆಗಿದೆ, ಅದಕ್ಕೆ ನಾವು es ನ ಆಡ್ ಮಾಡ್ಬೇಕಂತ ಕೇಸ್ ನಂಬರ್ 2 ಅಲ್ಲಿ ಸ್ಟಡಿ ಮಾಡಿದ್ವಿ. ಬಟ್ ಕೇಸ್ ನಂಬರ್ 3 ಏನ್ ಹೇಳುತ್ತೆ, ಎಷ್ಟೋ ವರ್ಡ್ಸ್ ಓ ಮುಖಾಂತರ ಎಂಡ್ ಆಗುತ್ತೆ, ಬಟ್ ಅಲ್ಲಿ es ಆಡ್ ಮಾಡಬಾರ್ದು, ಬರೀ ಎಸ್ ಆಡ್ ಮಾಡ್ಬೇಕಾಗುತ್ತೆ ಪ್ಲೂರಲ್ ಮಾಡ್ಬೇಕಂದ್ರೆ. ಅದು ಆ ರೀತಿ ಎಕ್ಸಾಂಪಲ್ಸ್ ಏನಿದೆ ಚೆಕ್ ಮಾಡೋಣ. ಲೆಟ್ ಮಿ ಗೋ ಫಾರ್ ಎಕ್ಸಾಂಪಲ್. ಎಕ್ಸಾಂಪಲ್ ನೋಡಿ, ಫೋಟೋ ಒಳಗಡೆ ಓ ಮುಖಾಂತರ ಎಂಡ್ ಆಗಿದೆ. ಓ ಮುಖಾಂತರ ಎಂಡ್ ಆಗಿದ್ರೆ ಪ್ರೀವಿಯಸ್ ಕೇಸ್ ಅಲ್ಲಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, es ಆಡ್ ಮಾಡ್ಬೇಕಂತ. ಇಲ್ಲಿ es ಆಡ್ ಮಾಡಬಾರ್ದು, ಜಸ್ಟ್ ಎಸ್ ಆಡ್ ಮಾಡಬೇಕು. ಈ ತರನ ಒಂದು ರೂಲ್ ಇದೆ. ಎಕ್ಸಾಂಪಲ್ ನೋಡಿ, ಯಾವ ವರ್ಡ್ಸ್ ಓ ಮುಖಾಂತರ ಎಂಡ್ ಆದ್ರೂ ಕೂಡ ಜಸ್ಟ್ ಎಸ್ ಆಡ್ ಮಾಡ್ಬೇಕಾಗುತ್ತೆ ಪ್ಲೂರಲ್ ಮಾಡೋಕೆ. ಎಕ್ಸಾಂಪಲ್, ಫೋಟೋಸ್ ಜಸ್ಟ್ ಎಸ್ ಮಾಡ್ತಾ ಇದ್ದೀನಿ, ಎಸ್ ಆಡ್ ಮಾಡ್ತಾ ಇದ್ದೀನಿ. ಪಿಯಾನೋ ಪಿಯಾನೋಸ್, ಲೋಗೋಸ್, ರೇಡಿಯೋಸ್, ಜಾಯ್ಸ್, momentous, dynamos. That is all about case number 3. Okay, next one is case number 4. For some words are ending with f or fe, replace f and or fe by fe with v and add es at the end of word to make plural. ನೋಡಿ, ಎಷ್ಟೋ ಶಬ್ದಗಳು ಕೊನೆಯ ಲೆಟರ್ಸ್ ಏನಿರುತ್ತಪ್ಪ ಅಂದ್ರೆ ಎಫ್ ಇರುತ್ತೆ, ಇಲ್ಲ ಅಂದ್ರೆ fe ಇರುತ್ತೆ. ಆ ಎಫ್ ಮತ್ತು ಎಫ್ ನ ರಿಪ್ಲೇಸ್ ಮಾಡಿ ಎದ್ರ ಬದಲಿಗೆ ವಿ ನ ಯೂಸ್ ಮಾಡಿ, ಎಫ್ ಮತ್ತು ಎಫ್ ಇ ಬದಲಿಗೆ ವಿ ನ ಯೂಸ್ ಮಾಡಿ ಅಂಡ್ ಎಂಡ್ ಅಲ್ಲಿ es ನ ಆಡ್ ಮಾಡಿ. ಈ ರೀತಿ ಮಾಡೋದ್ರಿಂದ
ಅಂತ ವರ್ಡ್ಸ್ಗಳನ್ನ ಅಂತ ನೌನ್ಸ್ಗಳನ್ನ ನೀವು ಪ್ಲೂರಲ್ ಮಾಡ್ಬೋದು. ಎಕ್ಸಾಂಪಲ್ ನೋಡೋಣ. ಥೀಫ್ ನೋಡಿ, THIEF, ಇಲ್ಲಿ EF ಇದೆ, FE ಇದ್ರೆ ನೀವು ರಿಪ್ಲೇಸ್ ಮಾಡ್ಬೋದು. EF ನ ರಿಪ್ಲೇಸ್ ಮಾಡಕ್ ಹೋಗ್ಬೇಡಿ, ಬರೀ F ನ ರಿಪ್ಲೇಸ್ ಮಾಡಿ. ನೋಡಿ THIE ಅಲ್ಲಿವರೆಗೆ ಕರೆಕ್ಟ್ ಇದೆ. ಆ F ನ ಬದಲಿಗೆ ನಾ ಏನ್ ಮಾಡಿದೆ, VS ಅಂತ ಟೈಪ್ ಬರದೆ. ಅಂಡ್ ಥೀಫ್ ನ ನೀವು ಪ್ಲೂರಲ್ ಮಾಡ್ಬೇಕಂದ್ರೆ ಥೀವ್ಸ್ ಮಾಡ್ಬೇಕು, ಹಾಲ್ಸ್ ಮಾಡ್ಬೇಕು, ಲೀಫ್ ಲೀವ್ಸ್, wolves, shelves, wives, knives. ನೋಡಿ F ಆರ್ FE ಮುಖಾಂತರ ಎಂಡ್ ಆದ ಶಬ್ದಗಳಿಗೆ ಜಸ್ಟ್ F ಮತ್ತೆ FE ನ ರಿಮೂವ್ ಮಾಡ್ತೀರಾ, VS ನ ಆಡ್ ಮಾಡ್ತೀರಾ. ಏನ್ ಮಾಡೋಕೆ, ಪ್ಲೂರಲ್ ಮಾಡೋಕೆ. ದಟ್ ಈಸ್ ಆಲ್ ಅಬೌಟ್ ಕೇಸ್ ನಂಬರ್ 4. ಸೊ ನೆನಪಿಟ್ಕೊಳ್ಳಿ, F ಆರ್ FE ರಿಮೂವ್ ಮಾಡ್ಬಿಟ್ಟು VES ಆಡ್ ಮಾಡಬೇಕು. ಕೇಸ್ ನಂಬರ್ 4. ದ ನೆಕ್ಸ್ಟ್ ಕೇಸ್ ಹೋಗೋಣ, ಕೇಸ್ ನಂಬರ್ 5. ಕೇಸ್ ನಂಬರ್ 5 ಅಗೇನ್ ಒಂದು ಎಕ್ಸೆಪ್ಷನ್ ಇದೆ, ಏನ್ ನೋಡೋಣ. ಫಾರ್ ಸಮ್ ವರ್ಡ್ಸ್ ಎಂಡ್ ವಿತ್ F ಆಡ್ S at the end of the word. ನಾವು ಪ್ರೀವಿಯಸ್ ಕೇಸಲ್ಲಿ ಡಿಸ್ಕಸ್ ಮಾಡಿದ್ವಿ, ಯಾವುದೇ ನಾಮಪದ F ಮತ್ತೆ FE ಮುಖಾಂತರ ಎಂಡ್ ಆಗಿದ್ರೆ F ಮತ್ತೆ FE ನ ರಿಪ್ಲೇಸ್ ಮಾಡಬೇಕು VS ಮುಖಾಂತರ. ಬಟ್ ಇಲ್ಲಿ ನೋಡಿ, ಎಷ್ಟು ಸಮ್ ವರ್ಡ್ಸ್ ಏನಿದೆ F ಮುಖಾಂತರ ಎಂಡ್ ಆಗುತ್ತೆ, ಬಟ್ ಅಲ್ಲ VS ನ ಮುಖಾಂತರ ರಿಪ್ಲೇಸ್ ಮಾಡಂಗಿಲ್ಲ. F ನ ಜಸ್ಟ್ F ಮುಂದೆ S ಆಡ್ ಮಾಡ್ತೀವಿ. ಆ ರೀತಿನೂ ಒಂದು ರೂಲ್ ಇದೆ, ಆ ರೀತಿನ ಒಂದು ಕೇಸ್ ಇದೆ ಇಂಗ್ಲಿಷ್ ನಲ್ಲಿ ನೌನ್ಸ್ ಅಲ್ಲಿ. ಚೆಕ್ ಮಾಡೋಣ ಆ ರೀತಿ ಅದಕ್ಕೆ ಸಂಬಂಧಪಡುವಂತ ಎಕ್ಸಾಂಪಲ್ಸ್. ನೋಡಿ, ರೂಫ್, ಚಾವಡಿ ಅಂತ ಹೇಳ್ತೀವಿ, ರೂಫ್ ಅದು F ಮುಖಾಂತರ ಎಂಡ್ ಆಗಿದೆ. ನೀವು ರೂಸ್ ಅಂತ ಮಾಡಕ್ ಹೋಗ್ಬಾರ್ದು, ಅಂದ್ರೆ ROOVS ಮಾಡಕ್ ಹೋಗ್ಬಾರ್ದು, ಅದು ರಾಂಗ್ ಆಗುತ್ತೆ. ನಾವು ಜಸ್ಟ್ ಏನ್ ಮಾಡ್ಬೇಕು, S ನ ಆಡ್ ಮಾಡ್ಬೇಕು. ರೂಫ್, ಚೆಫ್, CHEVES ಅಂತ ಮಾಡಕ್ ಹೋಗ್ಬೇಡಿ, ಜಸ್ಟ್ ಚೆಫ್ಸ್ ಮಾಡಿ. ಗಲ್ಫ್, ಪುರಾವೆಗಳು, ಓಕೆ, ಪ್ರೂವ್ಸ್ ಮಾಡಕ್ ಹೋಗ್ಬೇಡಿ, ಜಸ್ಟ್ ಪ್ರೂಫ್ಸ್ ಮಾಡಿ. ಚೀಫ್, ಡಾರ್ಫ್. So these are the examples related to case number 5. ಓಕೆ, ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ಅಂಡ್ ಇಲ್ಲಿವರೆಗೆ ನಾವು 5 ಕೇಸಸ್ ನ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಕೇಸಸ್ ತಿಳ್ಕೋಣ, ಹೇಗೆ ಎಷ್ಟು ಸಿಂಗ್ಯುಲರ್ ನ ಪ್ಲೂರಲ್ ಮಾಡಬೇಕು ಅನ್ನೋದು. ನೀವು ಇಲ್ಲಿಗೆ ವಿಡಿಯೋ ಕ್ಲೋಸ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಡೋಂಟ್ ಮಿಸ್ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.